ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಪೊಲಿಟಿಕಲ್ ಸ್ಕೂಪ್. ನಾಳೆಯ ಪ್ರತಿಭಟನೆ ಯಶಸ್ಸಿಗೆ ಕಾಂಗ್ರೆಸ್ ಸರ್ವ ಪ್ರಯತ್ನ ಹರಸಾಹಸವನ್ನ ಮಾಡ್ತಾ ಇದೆ. ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಡಿಕೆ ಶಿವಕುಮಾರ್ ಫೋನ್ ಮಾಡಿ ನಿನ್ನೆಯಿಂದಲೇ ಮಾಹಿತಿಯನ್ನ ರವಾನೆ ಮಾಡ್ತಾ ಇದ್ದಾರೆ. ಖಡಕ್ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಾಳೆಯ ಪ್ರತಿಭಟನೆ ಯಶಸ್ವಿ ಆಗಲೇಬೇಕು. ಒಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಡಿಕೆ ಬ್ರದರ್ಸ್. ಇದನ್ನ ತಾವೇ ಮುತುವರ್ಜಿಯನ್ನ ವಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೀಡು ಬಿಟ್ಟು ಎಲ್ಲ ಶಾಸಕರು ಹಾಜರಾಗಬೇಕು ಅಂತ ಹೇಳಿ ಫೋನ್ ಮೂಲಕ ಅವರಿಗೆ ಖಡಕ್ ಸೂಚನೆಯನ್ನ ಕೊಡ್ತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಚಲೋಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗೈರಾಗದಿರುವಂತೆ ಡಿಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿ ಆದೇಶವನ್ನು ಕೂಡ ನೀಡಿದ್ದಾರೆ. ಕಾಂಗ್ರೆಸ್ಗೆ ಕೈ ಕೊಡ್ತಾರ ಶಾಸಕರು ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಈ ಎಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಎಷ್ಟು ಶಾಸಕರು ಇಲ್ಲಿ ಹಾಜರಾಗ್ತಾರೆ? ಇಲ್ಲಿಯೂ ಕೂಡ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಯ್ತಾ? ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಈ ಪ್ರತಿಭಟನೆಯ ಮೂಲಕ ಮುಂದಾದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಒಂದು ಕಡೆ ಎಲ್ಲ ಶಾಸಕರಿಗೂ ಕಡ್ಡಾಯವಾಗಿ ಬರಬೇಕು ಅಂತ ಡಿಕೆ ಶಿವಕುಮಾರ್ ಪಕ್ಷದ ಅಧ್ಯಕ್ಷರಾಗಿ ಡಿಸಿಎಂ ಆಗಿ ಹೇಳಿದ್ದಾರೆ. ಆದರೆ ಇದರ ಮಧ್ಯೆ ಎಷ್ಟು ಜನ ಕಾಂಗ್ರೆಸ್ನ ಶಾಸಕರು ಇಲ್ಲಿ ಪ್ರತಿಭಟನೆಗೆ ಹಾಜರಾಗ್ತಾರೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಎಷ್ಟು ಜನ ಶಾಸಕರು ಗೈರಾಗ್ತಾರೆ? ಕಾಂಗ್ರೆಸ್ನ ಶಾಸಕರು ಡಿಕೆ ಬ್ರದರ್ಸ್ಗೆ ಕೈ ಕೊಡ್ತಾರ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಶಾಸಕರು ಪ್ರತಿಭಟನೆಗೆ ಯಾವುದೇ ಕಾರಣಕ್ಕೂ ಗೈರಾಗಬಾರ್ದು, ಏನೇನೋ ಕಾರಣವನ್ನ ಕೊಡಕೂಡದು, ಬರಬೇಕಷ್ಟೇ. ಈ ರೀತಿ ಖಡಕ್ ಸೂಚನೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಇದೇ ವಿಚಾರದಲ್ಲಿ ಎಚ್ಚರಿಕೆ ವಹಿಸುವಂತ ಕೆಲಸ ಕೂಡ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ. ಮತ್ತೊಂದು ಕಡೆ ನಿಮ್ಮ ಖರ್ಚಿನಲ್ಲಿ ದೆಹಲಿಗೆ ಬರಬೇಕು, ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಬೇಕು, ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕು. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ಪಾಲು ನಮಗೆ ಬರಬೇಕು. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ. ಇದೆಲ್ಲವನ್ನು ಕೂಡ ನಾವು ಪ್ರಶ್ನೆ ಮಾಡ್ತೀವಿ, ಅದು ನಮ್ಮ ಕರ್ತವ್ಯ. ಕೇಂದ್ರ ಸರ್ಕಾರದ ಗಮನಕ್ಕೆ ತರೋದು ನಮ್ಮ ಕೆಲಸ, ಅದನ್ನ ಮಾಡ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗಾಗಲೇ ಕಡಾಖಂಡಿತವಾಗಿ ಹೇಳಿದ್ದಾರೆ. ಅದೇ ವಿಚಾರವಾಗಿ ಈಗ ಈ ಪ್ರತಿಭಟನೆ ಈ ದಿಕ್ಕನ್ನ ಪಡೆದುಕೊಳ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಈ ದಿನದ ಪ್ರಮುಖ ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಇಬ್ರು ಸಹೋದ್ಯೋಗಿಗಳು ಕೂಡ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ರಮ್ಯಾ ಇದ್ದಾರೆ. ರಮ್ಯಾ, ವೆಲ್ಕಮ್. ನಮಸ್ತೆ ಶ್ರುತಿ. ಮತ್ತೊಂದು ಕಡೆ ವಿಧಾನಸೌಧದಿಂದ ನನ್ನ ಸಹೋದ್ಯೋಗಿ ಶರತ್ ಕೂಡ ಜಾಯಿನ್ ಆಗಿದ್ದಾರೆ. ಶರತ್, ವೆಲ್ಕಮ್. ಒಂದ್ ಕಡೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಜಟಾಪಟಿ ಮುಂದುವರಿತಾ ಇದೆ. ನಾಳೆ ಕಾಂಗ್ರೆಸ್ ನಾಯಕರು ದೆಹಲಿಯ ಜಂತರ್ ಮಂತರ್ನಲ್ಲಿ ಇಡೀ ದಿನ ಪ್ರತಿಭಟನೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಇದರ ಬೆನ್ನಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಚ್.ಕೆ. ಪಾಟೀಲ್ ಅವರ ಸಂದರ್ಶನ. ನಾಳಿನ ದೆಹಲಿ ಚಲೋಗೆ ಮುನ್ನ ಸ್ಫೋಟಕ ಮಾತುಗಳನ್ನಾಡಿದ್ದಾರೆ ಎಚ್.ಕೆ. ಪಾಟೀಲ್. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ? ರಿಪಬ್ಲಿಕ್ ಕನ್ನಡಗೆ ಎಚ್.ಕೆ. ಪಾಟೀಲ್ ಅವರ ಸಂದರ್ಶನ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಪ್ರತಿನಿಧಿ ಎಚ್.ಕೆ. ಪಾಟೀಲ್ ಅವರನ್ನ ಮಾತನಾಡಿಸಿದ್ದಾರೆ. ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಮತ್ತು ಸಚಿವರಾದಂಥ ಎಚ್.ಕೆ. ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ನಾಳೆ ಕಾಂಗ್ರೆಸ್ನ ಪ್ರತಿಭಟನೆ ಸಂಬಂಧಪಟ್ಟಂತೆ ಸರ್, ಮೊದಲ ಬಾರಿ ಇತಿಹಾಸದಲ್ಲಿ ಈ ರೀತಿ ಅನುದಾನ ವಿಚಾರ ಸಂಬಂಧಪಟ್ಟಂತೆ ಪಕ್ಷ ಮತ್ತು ಸರ್ಕಾರ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹಲವು ಬಾರಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೇವೆ. ಯಾವಾಗ ನಮಗೆ ಅನ್ಯಾಯ ಆಗಿದೆ ಆವಾಗ ಪ್ರತಿಭಟನೆ ಮಾಡಿದ್ದೇವೆ. ಈಗ ಬರ ಪರಿಹಾರ ಬರಲಿಲ್ಲ, ನಮಗೆ ಈ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಅತ್ಯಂತ ದೊಡ್ಡ ಅನ್ಯಾಯ ಆಗಿದೆ. ಈ ಹಿನ್ನೆಲೆಯೊಳಗೆ ನಾವು ವಿಶೇಷವಾಗಿ ಈ ಸಂದರ್ಭದಲ್ಲಿ ಬರಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದೇವೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕ್ತೀವಿ, ಜನರನ್ನು ಜಾಗೃತಿ ಮಾಡ್ತೀವಿ. ಈ ರೀತಿ ಕೇಂದ್ರ ಸರ್ಕಾರ ನಡೆದುಕೊಂಡ್ರೆ ಬರುವ ದಿವಸಗಳಲ್ಲಿ ಭಾಳ ದೊಡ್ಡ ಆಕ್ರೋಶಕ್ಕೆ, ಜನರ ಆಕ್ರೋಶಕ್ಕೆ ಕಾರಣ ಆಗುತ್ತೆ. ಕೇಂದ್ರ ಸರ್ಕಾರ ಈ ಫೆಡ್ರಲ್ ವ್ಯವಸ್ಥೆಯಲ್ಲಿ ವಿಶ್ವಾಸಾರ್ಹತೆಯನ್ನು ಹೆಚ್ಚೆಚ್ಚು ಮಾಡಬೇಕು, ಅದನ್ನು ಅಧಿಕಗೊಳಿಸಬೇಕು. ಅದರ ಬದಲಾಗಿ ಈ ಒಂದು ಹಣಕಾಸಿನ ರೂಪದಲ್ಲಿ ಟ್ಯಾಕ್ಸ್ ಹಂಚಿಕೆಯ ಸಂದರ್ಭದಲ್ಲಿ
ಅದುಮೋದು ಯಾವುದೇ ರಾಜ್ಯವನ್ನು ಅದುಮೋದು ಅನ್ಯಾಯ ಮಾಡೋದು ನಾವು ಸಹಿಸೋದಿಲ್ಲ. ಸರಿ, ಬಿಜೆಪಿ ಹೇಳ್ತಾ ಇರುವಂಥದ್ದು ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಂಥ ಕೇಂದ್ರ ಪುರಸ್ಕೃತ ಯೋಜನೆಗಳು 2,80,000 ಕೋಟಿ ಅಂದಾಜು. ಹಿಂದೆ ಮನಮೋಹನ್ ಸಿಂಗ್ 10 ವರ್ಷದಲ್ಲಿ ಕೊಟ್ಟಿದ್ದು 83,000 ಕೋಟಿ. ಹಂಗಾರೆ ಅನುದಾನ ತಾರತಮ್ಯ ಎಷ್ಟು ಯಾವ ರೀತಿ ಹೇಳ್ತೀರಾ ಅಂತ ಅನ್ನೋದು ಅವರ ಪ್ರಶ್ನೆ. ನಾವು ಕೊಟ್ಟ ಟ್ಯಾಕ್ಸ್ ಎಷ್ಟು ಸ್ವಾಮಿ? ನೀವು ಕೊಟ್ಟ ಅನುದಾನ ಎಷ್ಟು? ಅಂಕಿಅಂಶ ನೋಡೋದಕ್ಕೆ ಬರೋದಿಲ್ವಾ? ಕಂಪೇರ್ ಮಾಡೋಕ್ಕೆ ಬರೋದಿಲ್ವಾ? ಪ್ಲ್ಯಾನಿಂಗ್ ಕಮಿಷನ್ ತೆಗೆದು ಯಾರಿಗೂ ಏನೂ ಅಂಕಿ ಪಂಕಿ ಗೊತ್ತಿಲ್ದಂಗೆ ಮಾಡುವಂಥ ಒಂದು ಯೋಚನೆ ಮೂಲಕ ದೇಶದಲ್ಲಿ ಈ ದೊಡ್ಡದಾಗಿರ್ತಕ್ಕಂಥ ಆರ್ಥಿಕ ಅನ್ಯಾಯಗಳನ್ನು ರಾಜ್ಯಗಳಿಗೆ ಮಾಡ್ತಾ ಇದ್ದಾರೆ. ನಾವು ಶಿಸ್ತಿನಿಂದ ಇರೋದು, ನಾವು ಒಳ್ಳೆತನದಿಂದ ಇರೋದು, ನಮ್ಮ ಜನ ಸಹನೆಯಿಂದ ಇರೋದು, ಇದೇ ದೊಡ್ಡ ತಪ್ಪ. ನಮ್ಮ ಕರ್ನಾಟಕ ಸೇರಿದ ದಕ್ಷಿಣ ಭಾರತಕ್ಕೆ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಥವಾ ಬೇರೆ ರಾಜ್ಯಗಳಿಗೂ ಕೂಡ ಹೋಗ್ತಾ ಇರೋದು ತಪ್ಪು. ಹಂಗಾರೆ ಅನುದಾನ ಹಂಚಿಕೆಯಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ತಮ್ಮ ಒಂದು, ಯಾಕಂದರೆ ಒಂದಷ್ಟು ಸಾರ್ವಜನಿಕ ಚರ್ಚೆ ಆಗ್ತಾ ಇರೋಂಥದ್ದು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಬೇರೆ ರಾಜ್ಯಗಳು ಕೂಡ ಹಣ ಕೊಡಬಾರ್ದಾ ಹಾಗಾದರೆ ಅನ್ನೋಂಥದ್ದು. ಕೊಡಬೇಕು, ಆದರೆ ನಮ್ಮ ಪಾಲನ್ನೆಲ್ಲ ತೊಗೊಂಡೋಗಿ ನಿಮಗೆ ಕೊಟ್ಟು ಬಿಡ್ತಾರ? ನಮಗೇನು ನಾವು ಅಭಿವೃದ್ಧಿ ಆಗೋದು ಬೇಡವಾ? ನಮ್ಮಲ್ಲಿ ಬಡತನ ಇಲ್ವಾ? ನಮ್ಮಲ್ಲಿ ಮನೆಗಳು ಬೇಕಾಗಿಲ್ವಾ? ಜನರಿಗೆ ಮನೆಗಳಿಗೇನು ಹಣಕಾಸು ಕೊಡೋದಿಲ್ವಾ? ನೀವು ಯಾವುದೋ ಒಂದು ರಾಜ್ಯಕ್ಕೆ ಕೊಡ್ತೀರಾ? ನಾವು ಯಾವ ರಾಜ್ಯಕ್ಕೆ ಏನು ಕೊಡ್ತೀರಿ ಅಂತ ಕೇಳೋದಿಲ್ಲ, ಆದರೆ ನಮಗೆ ಏನು ನ್ಯಾಯ ಕೊಡಬೇಕು ಆ ನ್ಯಾಯ ಕೊಡಿ. ಇದೇ ರೀತಿ ಅನ್ಯಾಯ ಮಾಡಿದರೆ ಜನ ಆಕ್ರೋಶ ವ್ಯಕ್ತ ಮಾಡ್ತಾರೆ. ಅದಕ್ಕಿಂತ ಮೊದಲೇ ಎಚ್ಚೆತ್ಕೊಳ್ರಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಬಿಜೆಪಿ ಸಂಸದರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿರುವಂಥದ್ದು. ಆದರೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇದು ರಾಜಕೀಯ ಸ್ಟಂಟು ಅಂತ ಹೇಳ್ತಾ ಇರುವಂಥದ್ದು. ನಾಳೆ ಪ್ರತಿಭಟನೆ ಸ್ಟಂಟ್ ಹೇಳ್ರಲ್ಲ. ಬರ ಬಂದು ಇಷ್ಟು ದಿವಸ ಆಯಿತು, ಬರ ಪರಿಹಾರಕ್ಕೆ ಕೇಳೋದಕ್ಕೆ ಮುಖ್ಯಮಂತ್ರಿ ಬಂದರು, ಮಂತ್ರಿಗಳು ಬಂದರು, ಅಧಿಕಾರಿಗಳು ಬಂದರು, ಇವರು ಅಧಿಕಾರಿಗಳು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋದರು. ಇಷ್ಟೆಲ್ಲ ಆಯ್ತಲ್ಲ, ನಾವು ಬರ ಪರಿಹಾರ ಕೇಳೋದು ರಾಜಕೀಯನ ಏನು ಸ್ಟಂಟ? ಕೆಲವು ಶಾಸಕರು ನಾವು ಭಿಕ್ಷೆ ಬಿಡ್ತೀವಿ, ಬರ ಪರಿಹಾರ ಕೇಳ್ತಕ್ಕಂಥದ್ದು ಭಿಕ್ಷೆನ? ಕರ್ನಾಟಕದ ಜನರಿಗೆ ಅವಮಾನ ಮಾಡ್ತಾ ಇದ್ದೀರಿ, ನಾಚಿಗೆ ಬರಬೇಕು. ಸರ್, ಬಿಜೆಪಿಯವರು ಕೂಡ ನಾಳೆ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಸಂಸದ ಡಿ ಕೆ ಸುರೇಶ್ ಹೇಳಿಕೆಯನ್ನು ಖಂಡಿಸಿ. ಡಿ ಕೆ ಸುರೇಶ್ ಹೇಳಿಕೆಯನ್ನು ತಾವು ಯಾವ ರೀತಿ ಅರ್ಥೈಸ್ತೀರಾ? ನೀವು ಹೇಳ್ತಾರೆ ಆಕ್ರೋಶಕ್ಕೆ ಗುರಿ ಆಗ್ತೀರಿ ಅಂತ. ಡಿ ಕೆ ಸುರೇಶ್ ಅವ್ರ ಹೇಳಿಕೆ ಈಗಾಗಲೇ ಅದು ಮುಗಿದ ಅಧ್ಯಾಯ. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪಾರ್ಲಿಮೆಂಟ್ನೊಳಗೆ ಹೇಳಿದ್ದಾರೆ. ಅದೆಲ್ಲ ಮುಗಿದ ಅಧ್ಯಾಯವನ್ನು ಮತ್ತೆ ಕೈಗೆತ್ತಿಕೊಂಡು ಅವರು ಪ್ರತಿಭಟನೆ ಮಾಡ್ತೀನಿ ಅಂತ ಅನ್ನೋದರಲ್ಲಿ ಯಾವುದೇ ರೀತಿಯಾಗಿ ಜಾಣ್ಮೆ ಇಲ್ಲ. ಸಂಸದ ಡಿ ಕೆ ಸುರೇಶ್ ಹೇಳಿಕೆ ಸಂಬಂಧಪಟ್ಟಂತೆ ಮುಗಿದು ಹೋದ ಅಧ್ಯಾಯ ಅಂತ ಹೇಳುವ ಮೂಲಕ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಅಂತರವನ್ನು ಕಾಯ್ದುಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ ಟಿವಿ, ದೆಹಲಿ.